ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಅದು. ಖರ್ಗೆ ಜೊತೆ ಸಿಎಂ 1.5 ತಾಸು ಸುದೀರ್ಘವಾಗಿ ಮಾತುಕತೆ ಮಾಡಿದ್ದಾರೆ. ಇಬ್ರು ಸಮನ್ವಯತೆಯಿಂದ ಹೋಗುವಂತೆ ಈ ಟೈಮ್ನಲ್ಲಿ ಖರ್ಗೆ ಕಿವಿ ಮಾತನ್ನ ಹೇಳಿದ್ರಂತೆ ಮುಖ್ಯಮಂತ್ರಿಗಳಿಗೆ. ಯಾವುದೇ ಕಾರಣಕ್ಕೂ ಅನಗತ್ಯ ಗೊಂದಲಕ್ಕೆಲ್ಲ ಅವಕಾಶ ನೀಡಬೇಡಿ ಅಂತ ಹೇಳಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ. ಈ ಸಂದರ್ಭದಲ್ಲಿ ನನ್ನಿಂದ ಯಾವುದೇ ರೀತಿಯ ಗೊಂದಲ ಆಗಿಲ್ಲ ಅಂತ ಹೇಳಿ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಂತೆ. ಅದಾದ ನಂತರ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದು, ಒಳಗೇನಾಯ್ತು ಅನ್ನೋದನ್ನ ಅವ್ರು ರಿವೀಲ್ ಮಾಡಲಿಲ್ಲ. ಇಲ್ಲಪ್ಪ ಸೌಹಾರ್ದಯುತ ಭೇಟಿ, ಹೆಂಗೂ ಬಂದಿದ್ರಲ್ಲ ಬೆಂಗಳೂರಿಗೆ, ಕರ್ಟೆಸಿಗಾಗಿ ಮೀಟ್ ಮಾಡಿದೆ, ಯಾವತ್ತಾದ್ರೂ ಕರೆದ್ರೆ ಹೈಕಮಾಂಡ್ನವರು ನಾನು ಹೋಗ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟರು. ಜೊತೆಗೆ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂತಹ ಸ್ಟೇಟ್ಮೆಂಟ್ ನ ಕೂಡ ನೀಡಿದ್ರು. ಒಳಗೇನ್ ಚರ್ಚೆ ನಡೆಯಿತು, ಒಳಗೆ ಯಾವ ರೀತಿಯಾದಂತಹ ಕಿವಿ ಮಾತುಗಳನ್ನ ಹೇಳಲಾಯಿತು, ಅದನ್ನ ರಿವೀಲ್ ಮಾಡುವಂತಹ ಗೋಜಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ಲಿಲ್ಲ. ಕರ್ಟಸಿ ಒಂದು ಕರ್ಟಸಿ ಕಾಲ ಅಷ್ಟೇ. ಬೆಂಗಳೂರು ಬಂದಿದ್ರಲ್ಲ, ಅದಕ್ಕೆ ಭೇಟಿ ಮಾಡಕ್ಕೆ ಬಂದಿದ್ದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಚರ್ಚೆ ಆಗಿಲ್ಲ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಚರ್ಚೆ ಆಗ್ತದೆ ವಿಷಯ ಸರ್. ಈಗ ಸರ್ ಲೀಡರ್ಶಿಪ್ ಮಾತುಕತೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿದೆ. ಏನಂತ? ಇಟ್ಸ್ ಓನ್ಲಿ ಎ ಸ್ಪೆಕ್ಯುಲೇಷನ್. ಸ್ವಲ್ಪ ಡಲ್ ಆಗಿದಿರಲ್ಲ ಸರ್? ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೀವೇ ಕೇಳೋದು ಡಲ್ ಆಗಿದ್ದೀರಲ್ಲ ಸರ್. ನೋಡಪ್ಪ, ನಾನು ಯಾವಾಗಲೂ ಡಲ್ ಆಗ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡಲ್ ಆಗೋದು ಇಲ್ಲ, ಅತಿಯಾಗಿ ಖುಷಿನೂ ಪಡೋದು ಇಲ್ಲ. ಹೋಗ್ಲಿ ಪಾಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದನ್ನ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತು ನಾನು ಕೂಡ ಒಪ್ಕೋಬೇಕು, ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕು. ವೆನೆವರ್ ದೇ ಕಾಲ್ಡ್ ಮೀ, ಐ ವಿಲ್ ಗೋ. See, my clarity is whatever decision taken by the High Command, I will follow it. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.